ಅದಾಯ್ತಲ್ಲ, ಅದು 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 ಬಿಡಿ. ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು, 36 ಜನ ಸತ್ತೋದ್ರು. ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಸುಧಾಕರ್ ಆರೋಗ್ಯ ಮಂತ್ರಿ. ನೀವು ಹೋಗಿದ್ರಿ, ಇಬ್ಬರೇ ಸತ್ತದು. ಬಂದ್ರು ಸರ್. ಆಕ್ಸಿಜನ್ ಇಲ್ಲೇ ಸತ್ತರು. ತನಿಖೆ ಆಯಿತು. 62 ಜನರಲ್ಲಿ 36 ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು. ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟರೆ ತಪ್ಪಾಯಿತು ಅಂತ ಹೇಳಿದ್ರ? ನಿಮ್ಮ ಸುಧಾಕರ್ ಹೇಳಿದ್ರ? ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ? ನೀವೇ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು. ನಾನಂತೂ ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಪ್ಲೀಸ್, ಇವಾಗ ನನ್ನ ಹೆಸರನ್ನು ತೆಗೆದಿದ್ದೀರಾ ನೀವು? ತಂದಿರೋದಲ್ಲ, ನೀವು ಹೇಳ್ದಷ್ಟು ಕೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಬಿಕ್ಕಳಿಸಿ ಹತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ. ರಾಜೀನಾಮೆ ಕೊಟ್ಟಿದ್ದೀರೋ ಅಲ್ಲೇ ಉಳ್ಕೊಂಡ್ರೋ ನಂಗೆ ಗೊತ್ತಿಲ್ಲ. ಬಟ್ ಸುಧಾಕರ್ಗೆ, ಬಸವರಾಜ ಬೊಮ್ಮಾಯಿಗೆ ಅಬೇಟರ್ ಅಂತ ಕರೀಲಿಲ್ಲ. ನಮಗ್ ಮಾತ್ರ ಕರೆದ್ರಿ. ಬಸವರಾಜ ಬೊಮ್ಮಾಯಿ ಕರೆದ್ರ ಅಬೇಟರ್ ಅಂತ? ಸುಧಾಕರ್ ಕರೆದ್ರ? ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ. ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು. ಅಲ್ಲ, ನೀವು ಮುಖ್ಯಮಂತ್ರಿಗಳು, ನಾ ಹೇಳೋದು ಒಪ್ಕೊಂತೀನಿ. ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ. ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ಟಲ್ಲಿ. ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗೆ ನಾನು ಹೇಳೋ ಅಂಥದ್ದು, ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ, ಅವರೆಲ್ಲರ ಮನೆಗೂ ನೀವು ಹೋದ್ರಿ, ಅವರೆಲ್ಲರಿಗೂ 1 ಲಕ್ಷ ಡಿ ಕೆ ಶಿವಕುಮಾರ್ ಹೋಗಿ ಕಣ್ಣೀರು ಹಾಕಿದ್ರು. ಹೌದು. ಈ 11 ಜನ ಸತ್ರಲ್ಲ, ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು? ನಾನು ಯಾರು ಹೋಗಿಲ್ಲ? ಎಲ್ಲಿ ಹೋಗಿದ್ದೀರಾ? 11 ಜನ ಮನೆ ಯಾರು ಹೋಗಿದ್ದೀರಾ ಹೇಳಿ? ಮನೆಗೆ ಹೋಗಿದ್ದೀರಾ? 29 ಎಲ್ಲಿ ಹೋಗಿದ್ದೀರಾ ಹೇಳಿ? ಕನ್ಸರ್ನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಕಡೆ ಹೋಗಿದೆ. ಓಕೆ ಸುಧಾಕರ್, ಸುರೇಶ್ ಹೋಗಿಲ್ಲ ಅಂದ್ರೆ ಸುಳ್ಳು ಕೇಳ್ಬೇಕು. ನಾವು ಹೋಗಿದ್ವಿ, ನಾನು ಹೋಗಿದ್ದೆ, ಸುಧಾಕರ್ ಗೊತ್ತಿಲ್ಲ ಬಿಡಪ್ಪ, ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದ್ದೆ ನಾನು. ಎಲ್ಲ ಶಿವಮೊಗ್ಗ ಮಿನಿಸ್ಟರ್ ಹೊಂಟೋದ್ರ. ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದ್ದೆ ನಾನು. ಆಮೇಲೆ ಸತ್ತ ಕುಟುಂಬದವರಿಗೆ 25 ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ. ಮತ್ತೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ.